ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀನಪ್ಪ. ವಾಸನಿ, ಇವತ್ತು ನಾನು ಒಂದು ಶಾರ್ಟ್ಸ್ ಮಾಡ್ತಾ ಇದ್ದೀನಿ. ಈ ಶಾರ್ಟ್ಸ್ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುತ್ತೆ. ಸೊ ಇದನ್ನು ನೀವು ಮಾಡ್ಕೊಳ್ಳಿ, ಮನೇಲಿ ಸುಲಭವಾಗಿ ಮಾಡಿಕೊಂಡು ಕುಡಿಯೋದನ್ನು ಕಲೀರಿ. ಸೊ ಇದು ಒಂದು ಹಾಗಲಕಾಯಿ ತಗೊಂಡಿದ್ದೀನಿ, ತೊಳ್ಕೊಂಡು ಅದನ್ನು ರುಬ್ಕೊಳ್ಳಿಕ್ಕೆ ಇದರಲ್ಲಿ ರುಬ್ಕೊಂಡಿದ್ದೀನಿ. ಈ ತರ ತಣ್ಣಕ್ಕೆ ಮಾಡ್ಕೊಂಡಿದ್ದೀನಿ. ಇದನ್ನ ಒಂದು ಪಾತ್ರೆಯಲ್ಲಿ 1 ಗ್ಲಾಸ್ ಅಷ್ಟು ನೀರು ಹಾಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ. 1 ಗ್ಲಾಸ್ ನೀರು, ಅದರಲ್ಲಿ ಈ ಹಾಗಲಕಾಯಿ ನಾವು ಇಟ್ಟಿದೀವಲ್ಲ ರುಬ್ಬಿ, ಅದನ್ನ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಚೆನ್ನಾಗಿ ಕುದ್ದಾದ್ಮೇಲೆ ಇದಕ್ಕೆ 1 ಚಿಟಿಕೆಯಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ. ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಕುದಿಲಿಕ್ಕೆ ಬಿಡೋಣ. ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕು. ಮತ್ತೆ ಕಲ್ಸ್ಕೊಂಡು, ಹಾಗಲಕಾಯಿ ಅಂದರೆ ಬಹಳ ಜನಕ್ಕೆ ಇಷ್ಟ ಇರಲ್ಲ, ಮತ್ತು ಅದು ಪಲ್ಯನೂ ತಿನ್ನಲ್ಲ, ಈ ಥರ ಜ್ಯೂಸು ಮಾಡಿಕೊಂಡು ಕುಡಿಯಲ್ಲ. ಸೊ ನಾವು ಜಾಸ್ತಿ ದಪ್ಪ ಆಗ್ಬಿಟ್ಟಿದ್ದೀವಿ ಮತ್ತು ಶುಗರ್ ಜಾಸ್ತಿ ಇದೆ ಅನ್ನುವಾಗ ಈ ಥರ ಒಂದು 3 ದಿವಸಕ್ಕೊಮ್ಮೆ ಶಾರ್ಟ್ಸನ್ನ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ, ಮತ್ತು ನಾವು ಫಿಟ್ ಆ್ಯಂಡ್ ಫೈನ್ ಆಗಿ ಇರ್ತೀವಿ. ಸೊ ಈ ಥರ ಮಾಡ್ಕೊಡಿ, ಅದನ್ನು ಅಭ್ಯಾಸ ಮಾಡ್ಕೋಬೇಕು. ಚೆನ್ನಾಗಿ ಕುದ್ದಿದೆ. ಈಗ ಇದನ್ನು ಆರಿಸ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿ ಒಂದು 1/4 ಗಂಟೆಗಳ ಕಾಲವು ಆರಿಸ್ಕೊಂಡಿದ್ದೀನಿ. ಆರಿಸ್ಕೊಂಡು ಇದನ್ನು ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಸ್ಟ್ರೈನರಲ್ಲಿ ಹಾಕ್ಬಿಟ್ಟು ಫಿಲ್ಟರ್ ಮಾಡಿ ಇಟ್ಕೊಳ್ತೀನಿ. ಫಿಲ್ಟರ್ ಮಾಡಿಕೊಂಡು ಚೆನ್ನಾಗಿದು ನೋಡಿ, ಇದರಲ್ಲಿ ಮೇನು ಸಾರ ಇರುತ್ತೆ. ನಾವು ಉಳಿಸಿದ್ವಲ್ಲ, ಅದರಲ್ಲಿ ಸಾರ ಇರುತ್ತೆ. ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿದ್ರೆ ಅದರಲ್ಲಿ ಪೂರ್ತಿಯಾಗಿ ಇರೋ ಸಾರ ಎಲ್ಲ ಇಟ್ಕೊಳ್ಳುತ್ತೆ. ಅದನ್ನು ಒಂದು ಗ್ಲಾಸಲ್ಲಿ ಹಾಕ್ಕೊಂಡು ಸ್ವಲ್ಪ ಕುಡಿಯೋಕ್ಕಾಗಲ್ಲ, 1 ಶಾಟ್ಗೆ ಫುಲ್